So good morning dear brothers and sisters. ಅನೇಕರು ಈಗಾಗಲೇ ಸಾಕ್ಷಿಯನ್ನು ಕೊಟ್ಟಿದ್ದೀರಿ ಮತ್ತು ದೀಕ್ಷಾ ಸ್ಥಾನಕ್ಕೂ ಸಹ ಕೆಲವರು ಅನೇಕರು ಸಿದ್ಧರಾಗಿದ್ದೀರಿ ಮತ್ತು ಇನ್ನೂ ಕೆಲವರು ಸಾಕ್ಷಿಯನ್ನು ಕೊಡುವಂತಹ ಒಂದು ಹಾದಿಯಲ್ಲೂ ಸಹ ಇದ್ದೀರಿ. ಎಲ್ಲರಿಗೂ ಸಹ ಅನುಕೂಲವಾದಂತಹ ರೀತಿಯಲ್ಲಿ ಮುಂಜಾನೆ for a short time of meditation will turn to the 7 marks of a Christian. ಒಬ್ಬ ವಿಶ್ವಾಸಿಯಲ್ಲಿ ಇಲ್ಲವೇ ಕ್ರೈಸ್ತನಲ್ಲಿ ಇರಬೇಕಾದಂತ 7 ಗುರುತುಗಳು ಅದು ಯಾವುದೆಂಬಂತ ಅಂಶಗಳನ್ನು ಪ್ರೇರೆ ಮುಂಜಾನೆ ಸ್ವಲ್ಪ ಸಮಯ ನಾವು ಅವಲೋಕನ ಮಾಡಿಕೊಳ್ಳುವಂತ. So in a Christian, ಒಬ್ಬ ವಿಶ್ವಾಸಿ ಎಂಬುದಾಗಿ ಹೇಳಿದ್ರೆ what are the things that should be highlighted in his life? ಆತನ ಜೀವಿತದಲ್ಲಿ ಯಾವ ಸಂಗತಿಗಳು ಅದು ಅಡಕವಾಗಿರಬೇಕು, ಯಾವ ಗುರುತುಗಳು ಆತನಲ್ಲಿ ಎದ್ದು ಕಾಣಬೇಕು ಎಂಬಂತ ಅಂಶವು ಬಹಳ ಸಮಂಜಸವಾದದ್ದು. ಮುಂಜಾನೆ ಆ ಒಂದು ಸಂಗತಿಗಳ ಕುರಿತಾಗಿ ನಾವು ಅವಲೋಕನ ಮಾಡಿಕೊಳ್ಳುವಂತರಾಗೋಣ. The very first thing is the birth of a Christian. ಒಬ್ಬ ವಿಶ್ವಾಸಿಯ ಒಂದು ಹುಟ್ಟುವಿಕೆ ಎಂಬುದಾಗಿ ಮೊದಲೇದಾಗಿ ಆ ಒಂದು ಗುರುತನ್ನು ದೇವರ ವಾಕ್ಯದಲ್ಲಿ ನಾವು ಓದುವಂತರಾಗಿದ್ದೇವೆ. If you come to John's Gospel chapter 3, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬಂದ್ರೆ there we see a man coming to Christ. ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ವ್ಯಕ್ತಿಯಲ್ಲಿ ಬರುವಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. In John's Gospel chapter 3 verse 3 we read like this. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಹೇಳಿದನು. Here is a man called Nicodemus. ನಿಕೋದೇಮನೆಂಬ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ he came in a night time. ರಾತ್ರಿಯ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಿಕ್ಕೆ ಆತನು ಬಂದನು. Just to inquire, what should I do to get eternal life? ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ನಾನು ಏನು ಎಂಬುದಾಗಿ ಯೇಸು ಕ್ರಿಸ್ತನ ಬಳಿಗೆ ಎನ್ಕ್ವೈರ್ ಮಾಡಲಿಕ್ಕೆ he came in a night time. ರಾತ್ರಿಯ ಸಮಯದಲ್ಲಿ ಬಂದಂತ ಒಂದು ನಿದರ್ಶನವನ್ನು ನಾವು ಓದುವಂತರಾಗಿದ್ದೇವೆ. He was in a confused state. ನಾನು ಹೇಗೆ ತಾನು ಯೇಸು ಕ್ರಿಸ್ತನ ಆತನಿಗೆ ಕೊಟ್ಟಂತ ಉತ್ತರ, ನೀನು ಪರಲೋಕಕ್ಕೆ ಹೋಗಬೇಕಾದ್ರೆ, ನೀನು ನಿತ್ಯ ಜೀವನ ಪಡೆಯಬೇಕಾದ್ರೆ ನೀನು ಹೊಸದಾಗಿ ಹುಟ್ಟಬೇಕೆಂಬಂತ ಅಂಶವನ್ನು ನಿಕೋದೇಮನಿಗೆ ಆತನು ಹೇಳಿದನು. ಆದರೆ ನಿಕೋದೇಮನಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಲಾರ್ಡ್, ವಾಟ್ ಇಸ್ ಇಟ್ ಯು ಆರ್ ಟೆಲಿಂಗ್? ನೀನ್ ಏನ್ ಹೇಳ್ತಾ ಇದೀಯ ಕರ್ತನೆ? ನಾನು ತಿರುಗಿ ತಾಯಿಯ ಗರ್ಭದಲ್ಲಿ ಹಿಂದಕ್ಕೆ ಹೋಗಿ ಮತ್ತೆ ನನ್ನನ್ನು ಹುಟ್ಟಲಿಕ್ಕೆ ಆಗ್ತದಾ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡಿದಂತ ಒಂದು ಸಂದರ್ಭವನ್ನು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದುವಂತರಾಗಿದ್ದೇವೆ. ನಾವು ಹೂ ಇಸ್ ದಿಸ್ ನಿಕೋಡಿಮಸ್? ಈ ನಿಕೋದೇಮನು ಯಾರು ಎಂಬುದಾಗಿ ಹೇಳಿದ್ರೆ ಪ್ರೇರೆ, ಪೊಲಿಟಿಕಲಿ he was a ruler and a member of the Sanhedrin. ಯಹೂದ್ಯರ ಆ ಒಂದು ಎಲ್ಲ ಆಚಾರ ವಿಚಾರಗಳನ್ನು, ನ್ಯಾಯಸಮ್ಮತವಾದಂತ ಆ ನಾಗರಿಕವಾದಂತ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಆ ಒಂದು ಮಂಡಳಿಗೆ ಒಬ್ಬ ಸದಸ್ಯನು. he was a high profile candidate, high profile ವ್ಯಕ್ತಿ ಆತನು. politically was a ruler in Sanhedrin. ಮಾತ್ರವಲ್ಲ, ರಿಲಿಜಿಯಸ್ಲಿ ಧಾರ್ಮಿಕವಾಗಿ he was a Pharisee. ಆತನು ಪರಿಸಾಯನು. ಮಾತ್ರವಲ್ಲ, ಅಕಾಡೆಮಿಕಲಿ he was a teacher in Israel. ಇಸ್ರಾಯೇಲರಿಗೆ ಧರ್ಮೋಪದೇಶವನ್ನು ಬೋಧನೆ ಮಾಡುತ್ತಿದ್ದಂಥ ದೊಡ್ಡ ಬೋಧಕನು ಆತನಾಗಿದ್ದನು. ಮಾತ್ರವಲ್ಲ ಪ್ರೇರೆ, ಸೋಷಿಯಲಿ he was a very wealthy man. One historian he tells like this. ಒಬ್ಬ ಚರಿತ್ರಗಾರ ಅವರು ಈ ರೀತಿಯಾಗಿ ಹೇಳಿದ್ದಾರೆ, in those days in Israel, ಇಸ್ರಾಯೇಲ್ ಆ ಒಂದು ದಿನಗಳಲ್ಲಿ out of 3 richest people, Nicodemus was one of them. 3 ಅತ್ಯಂತ ಐಶ್ವರ್ಯವಂತ ವ್ಯಕ್ತಿಗಳಲ್ಲಿ ಆ ಒಂದು ದಿನದಲ್ಲಿ Nicodemus was one of the richest man. ಅಂದ್ರೆ he was a very stinking rich man. He was a Pharisee. He was a teacher of the law. ಮಾತ್ರವಲ್ಲ ಪ್ರೇರೆ, he was a ruler of the Sanhedrin. ದೊಡ್ಡ is a high profile candidate. ದೊಡ್ಡ high profile ವ್ಯಕ್ತಿ. Now he is coming to the Christ and he is asking, what shall I do to inherit eternal life? ಪ್ರೇರೆ, ಯೇಸು ಕ್ರಿಸ್ತನು ಕೊಟ್ಟಂತ ಉತ್ತರ, ನೀನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ. He is ಎಲ್ಲ ವಿಷಯದಲ್ಲಿ ಆತನು he knew God's law, ಧರ್ಮಶಾಸ್ತ್ರ ಏನೆಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. he is a ruler of the Israelites. ಇಸ್ರಾಯೇಲರ ಒಂದು ಸನ್ಹೆಡ್ರಿನಲ್ಲಿ ಒಬ್ಬ ಬಿಗ್ ಲೀಡರ್. ಮಾತ್ರವಲ್ಲ, ಫೈನಾನ್ಷಿಯಲಿ ವಾಸ್ ವೆಲ್ ಆಫ್. ಬಟ್ ಇನ್ ಸ್ಪೈಟ್ ಆಫ್ ದಟ್ he was not regenerated. ಓ ಪ್ರಿಯರೇ, ಎಂಥ ದುಃಖಕರವಾದಂತಹ ಸಂಗತಿ ಅಲ್ವಾ? ನನಗೆ ಯೇಸು ಕ್ರಿಸ್ತನ ಕುರಿತಾಗಿ ಎಲ್ಲವೂ ಸಹ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಹೇಳಿ ನಾಶನಕ್ಕೆ ಹೋಗುವಂತಹದ್ದು ಎಂಥ ದುಃಖಕರ. ನಾಟ್ ಓನ್ಲಿ ದಟ್, I'll show you one more example. If you come to Acts chapter 10, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ಬಂದ್ರೆ there we read about another man called Cornelius. ಅಲ್ಲಿ ಕೊರ್ನೇಲನ ಎಂಬ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ಅಲ್ಲಿ ನಾವು ನೋಡುವಂತರಾಗಿದ್ದೀವಿ. in Acts chapter 10 verse 2 ಅಲ್ಲಿ ಆತನ ಕುರಿತಾಗಿ we see a very brief description about who that Cornelius is. ಕೊರ್ನೇಲನು ಯಾರು ಎಂಬುದಾಗಿ 10ನೇ ಅಧ್ಯಾಯ 2ನೇ ವಚನ ಓದುವಂತರಾಗಿದ್ದೇವೆ. he was a very devout man. ಆತನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. He was a very devout man. He gave much alms to the people and he prayed to God always. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದನು,
ದಾನ ಧರ್ಮಗಳನ್ನು ಮಾಡ್ತಾ ಇದ್ದನು, ದೇವರಿಗೆ ಭಕ್ತಿಯಿಂದ ಆತ ನಡೆಕೊಡುತ್ತಾ ಇದ್ದನು. ಬಟ್ ಇನ್ ಸ್ಪೈಟ್ ಆಫ್ ದಟ್ ವಾಸ್ ನಾಟ್ ಎನಫ್. ಇಂಟ್ರೆಸ್ಟಿಂಗ್. ಇಫ್ ಯು ಗೋ ಟು ಫಿಲಾಮಿನಾಸ್ ಚರ್ಚ್, ಮೈಸೂರಿನಲ್ಲಿರುವಂಥ ಫಿಲಾಮಿನಾಸ್ ಚರ್ಚ್ಗೆ ಹೋದರೆ, ಎನಿ ಟೈಮ್ ಯು ಗೋ, ಅಲ್ಲಿ ಹೋದರೆ ಅತ್ಯಂತ ಭಯಭಕ್ತಿಯಿಂದ ಜನರು ಅಲ್ಲಿ ಪ್ರವೇಶ ಮಾಡುವುದನ್ನು ನೀವು ಕ್ಯಾನ್ ಸಿ. ಹೊರಗಡೆ ಬಂದ ಮೇಲೆ ಅನೇಕರಿಗೆ ದಾನ ಧರ್ಮ ಮಾಡುವಂತಹ ಸಂಗತಿಯನ್ನು ಕಣ್ಣಾರೆ ನೀವು ಅಲ್ಲಿ ಕಾಣಬಹುದು. ಮಾತ್ರವಲ್ಲ, ಅಲ್ಲಿ ನಿಂತಿರುವಂತಹ ಮರಿಯಳ ಬಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಚಿತ್ರವನ್ನು ಸಹ ನೀವು ಅಲ್ಲಿ ನೋಡಬಹುದು. ಪ್ರೇರೆ, ಸ್ಕ್ರಿಪ್ಚರ್ ಟೆಲ್ಸ್ ದಟ್ಸ್ ನಾಟ್ ಎನಫ್. ಪ್ರೇರೆ, ಅಲ್ಲಿ ನಮ್ಮ ದೇವ್ರಿಗೆ ಹೋಗಕ್ಕೆ ತಿಳಿಸುವಂಥದ್ದು ಏನೆಂಬುದಾಗಿ ಹೇಳಿದ್ರೆ, ಮುಂದಿನ ವಚನ ನೋಡುವಂತರಾಗಿದ್ದೇವೆ. ಯೋಹಾನ್ ಬರೋ ಸುವಾರ್ತೆ ಮೊದಲನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. The only requirement what is needed is, ನೀನು ಯೇಸುವನ್ನೇ ಕರ್ತನೆಂದು ಆತನೆಂದು ನಂಬುವಂತ ಪ್ರತಿಯೊಬ್ಬನು ಅವನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯನ್ನು ಹುಟ್ಟಿದವರೆಲ್ಲರನ್ನು ಪ್ರೀತಿಸ್ತಾನೆ. ದ ವೆರಿ ಫಸ್ಟ್ ರಿಕ್ವೈರ್ಮೆಂಟ್ ಏನೆಂಬುದಾಗಿ ಹೇಳಿದ್ರೆ, ನೀನು ಯೇಸುವನ್ನು ಕ್ರಿಸ್ತನೆಂದು ನಂಬುವಂತ ಪ್ರತಿಯೊಬ್ಬನು ಹಿ ಇಸ್ ಫ್ರಮ್ ಅಬೌವ್. ಆತನು ಕ್ರಿಸ್ತನೆಂಬುದಾಗಿ ನೀನು ಯಾವಾಗ ಅರಿಕೆ ಮಾಡ್ತೀಯೋ, ನಾನು ನನ್ನ ಪಾಪಿಯಾದಂಥ ನನ್ನಗೋಸ್ಕರವಾಗಿ ನೀನು ರಾವತಾಯ್ತಿ ಬಂದೆ ಕರ್ತನೆ ಎಂಬುದಾಗಿ ಆತನ ಬಳಿಗೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಆ ಒಂದು ಕಲ್ವಾರಿ ಶಿಲುಬೆ ಬಳಿಗೆ ಹೋಗ್ತೀಯೋ ಪ್ರೇರೆ, ಆಗ ನೀನು ಪರಲೋಕದಿಂದ ಹುಟ್ಟಿನವನಾಗಿದ್ದಿ. ದೇರ್ ಇಸ್ ಅ ರಿಲೇಶನ್ಶಿಪ್ ದಟ್ ಎಸ್ಟಾಬ್ಲಿಷಸ್ ವಿತ್ ಗಾಡ್. ದೇವರ ಜೊತೆ ಸಂಬಂಧವನ್ನು ಅದು ಏರ್ಪಡಿಸಿಕೊಳ್ಳುವಂಥದ್ದಾಗಿದೆ. ಅದನ್ನು ಹೊರತುಪಡಿಸಿ ಪ್ರೇರೆ, ಆ ಒಂದು ಹೊಸದಾದಂಥ ಹುಟ್ಟುವಿಕೆ ಎಂಬುದಾಗಿ ಇಲ್ಲದೇ ಇದ್ದರೆ ಯು ಕ್ಯಾನಾಟ್ ಗೆಟ್ ಇನ್ ಟು ಹೆವನ್. That's what scripture tells. ದೇವರ ವಾಕ್ಯ ತಿಳಿಸುವಂತಹದ್ದು ಆ ಒಂದು ನಿತ್ಯ ಜೀವಕ್ಕೆ ನೀನು ಅಲ್ಲಿ ಬಾಧ್ಯಸ್ಥನಾಗಲಾರೆ ಎಂಬುದಾಗಿ. ದ ವೆರಿ ಫಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಅ ಕ್ರಿಶ್ಚಿಯನ್, ಒಬ್ಬ ವಿಶ್ವಾಸ ಎಂಬುದಾಗಿ, ಕ್ರೈಸ್ತನ ಎಂಬುದಾಗಿ ಕರೆದುಕೊಳ್ಳುವಂತ ಆ ವ್ಯಕ್ತಿ ಇರುವಂತ ಬೇಸಿಕ್ ಆದಂತ ಒಂದು ಬುನಾದಿಯಾದಂತಹ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಹಿ ಹ್ಯಾಸ್ ಟು ಬಿ ಬಾರ್ನ್ ಅಗೈನ್. ಆತನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳಿದ್ರೆ, ಕರ್ತನೆ ನೀನು ನನಗೋಸ್ಕರವಾಗಿ ದೇವಾದಿ ದೇವನ ಅಂತ ನೀರು ನರಾವತರೆತ್ತಿ ಬಂದು ನನ್ನ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತೆ ಎಂಬುದನ್ನು ನಾನು ನಂಬುತ್ತೇನೆ ಎಂಬುದಾಗಿ ಆತನ ಬಳಿಗೆ ಬರುವಂತಹದ್ದೇ ಪ್ರೇರೆ. ಮಾತ್ರವಲ್ಲ ಪ್ರೇರೆ, ನಾವು ಮುಂದಕ್ಕೆ ಹೋಗುವಂತರಾಯಣ. ಸೆಕೆಂಡ್ಲಿ, ದ ಬ್ಲೆಸ್ಸಿಂಗ್ ಆಫ್ ಎ ಕ್ರಿಶ್ಚಿಯನ್. ಫಸ್ಟ್ ದ ಬರ್ತ್ ಆಫ್ ಎ ಕ್ರಿಶ್ಚಿಯನ್, ಸೆಕೆಂಡ್ಲಿ ದ ಬ್ಲೆಸ್ಸಿಂಗ್ ಆಫ್ ಎ ಕ್ರಿಶ್ಚಿಯನ್. ವಾಟ್ ಡು ಯು ಮೀನ್ ಬೈ ಬ್ಲೆಸ್ಸಿಂಗ್ ಆಫ್ ಎ ಕ್ರಿಶ್ಚಿಯನ್? ಒಬ್ಬ ಕ್ರೈಸ್ತನು ಈತನು ಧನ್ಯನು, ಈತನು ಆಶೀರ್ವಾದ ಹೊಂದಿದಂತಹ ವ್ಯಕ್ತಿ ಎಂಬುದಾಗಿ ನಾವು ಯಾರಿಗೆ ಹೇಳುವಂತರಾಗಿದ್ದೇವೆ? ಎನಿ ಗೆಸ್? ಹೂ ಇಸ್ ಎ ಬ್ಲೆಸ್ಸೆಡ್ ಪರ್ಸನ್? ಧನ್ಯತೆ ಆಶೀರ್ವಾದವನ್ನು ಹೊಂದಿದಂತಹ ವ್ಯಕ್ತಿ ಯಾರು ಎಂಬುದಾಗಿ ನಾವು ಯಾರಿಗೆ ನಾವು ಹೇಳ್ತೇವೆ? ಯಾರು ಎಂಬುದಾಗಿ ಹೇಳಿದ್ರೆ ಪ್ರೇರೆ, ಯಾರ ಪಾಪಗಳು, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಪ್ರೇರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಅಲ್ಲಿದಂಥ ನೆರೆದಂಥ ಒಬ್ಬ ಜನಸಮೂಹಕ್ಕೆ ಆತನು ಹೇಳಿದಂಥ, ಯು ಕ್ಯಾನಾಟ್ ಕಮ್ ವಿತ್ ಮೀ ವೇರ್ ಐ ಆಮ್ ಗೋಯಿಂಗ್ ಬಿಕಾಸ್ ಯು ವಿಲ್ ಡೈ ಇನ್ ಯುವರ್ ಸಿನ್ಸ್. ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ, ಯಾಕೆಂಬುದಾಗಿ ಹೇಳಿದರೆ ನೀವು ನಿಮ್ಮ ಪಾಪದಲ್ಲೇ ಸಾಯ್ತೀರಿ ಎಂಬುದಾಗಿ ಅಲ್ಲಿದ್ದಂಥ ಜನರಿಗೆ ಆತನು ಹೇಳಿದನು. ಪ್ರೇರೆ, until and unless the sins are forgiven, ಪಾಪಗಳು ಕ್ಷಮಿಸಲ್ಪಡದ ಹೊರತು ಪ್ರೇರೆ ಆ ಒಬ್ಬ ವ್ಯಕ್ತಿಯನ್ನು ಧನ್ಯರು ಇಲ್ಲಿ ಆಶೀರ್ವಾದವನ್ನು ಹೊಂದಿದಂತಹ ವ್ಯಕ್ತಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಎಲ್ಲಿಯೂ ಸಹ ಕರೆಯುವುದಿಲ್ಲ. ಓ ಪ್ರೇರೆ, ದೇವರು ನಮಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಮ್ಮ ಅಪರಾಧಗಳು ಅದು ಪರಿಹಾರವಾಗಿವೆ, ನಾವು ಧನ್ಯತೆಯ ಒಂದು ಗುಂಪಿಗೆ ಸೇರಿದಂಥವ್ರು ಎಂಬುದಾಗಿ. ಪ್ರೇರೆ, ಲೋಕದ ಸ್ವಾರ್ಥ 7ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಏನೆಂಬುದಾಗಿ ಹೇಳಿದರೆ 7ನೇ ಅಧ್ಯಾಯದಲ್ಲಿ, ಆಮೇಲೆ ಆತನು ಅವಳಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಬೇರೆ, ಲೋಕದಲ್ಲಿ ಪಾಪವನ್ನು ಕ್ಷಮಿಸಿದಂತ ಒಬ್ಬನೇ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ. ದೇರ್ ಆರ್ ಮೆನಿ ರಿಲಿಜಿಯಸ್ ಲೀಡರ್ಸ್. ಪ್ರೇರೆ, ಅನೇಕ ಧಾರ್ಮಿಕ ನಾಯಕರುಗಳಿದ್ದಾರೆ ಪ್ರೇರೆ. ಇಟ್ ಮೇ ಬಿ ಮೊಹಮ್ಮದ್, ಇಟ್ ಮೇ ಬಿ ಕಾನ್ಫ್ಯೂಷಿಯಸ್, ಇಟ್ ಮೇ ಬಿ ಪ್ರೇರೆ ಬುದ್ಧ. ಯಾವುದೇ ವ್ಯಕ್ತಿಯನ್ನು ನಾವು ತೆಗೆದುಕೊಂಡು ಪ್ರೇರೆ ಅವರ ಒಂದು ಬಯೋಗ್ರಫಿಯನ್ನು ನೀವು ಓದ್ತಾ ಬಂದು ಪ್ರೇರೆ ಅವರ ಚರಿತ್ರೆಯಲ್ಲಿ ಎಲ್ಲೂ ಸಹ ಪ್ರೇರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಹೋಗು ಎಂಬುದಾಗಿ ಹೇಳಿದಂಥ ವ್ಯಕ್ತಿಯನ್ನು ನಾವು ಎಲ್ಲೂ ಸಹ ಅಲ್ಲಿ ನಾವು ನೋಡುವುದಿಲ್ಲ. ಇಲ್ಲಿ ಪ್ರೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಾಗ ಅಲ್ಲಿ 7ನೇ ಅಧ್ಯಾಯದಲ್ಲಿ ಓದುವಂತರಾಗಿದೆ. ಆಕೆಗೆ ಹೇಳಿದಂತಹ ಮಾತು ಅದರ ಹಿಂದಿಯಲ್ಲಿ ನೋಡುವಾಗ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಬಂದು ಕಣ್ಣೀರು ಸುರಿಸುತ್ತಾ, ಸ್ವಾಮಿ ನಾನು ಪಾಪಿ ಎಂಬುದಾಗಿ ಆಕೆ ಭಿನ್ನವಿಸಿದಂತಹ ಸಂಗತಿಯಲ್ಲಿ ಓದುವಂತರಾಗಿದ್ದೇವೆ. ಆಕೆಗೆ ಆತನು ಹೇಳಿದಂತ ಮಾತು, ಯುವರ್ ಸಿನ್ಸ್ ಆರ್ ಫರ್ಗಿವನ್, ಗೋ ಇನ್ ಪೀಸ್. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗಿ ಎಂಬುದಾಗಿ ಹೇಳಿದ್ದನ್ನು ನೋಡುವಂತರಾಗಿದ್ದೇವೆ. ವೆರಿ ಸೋನ್ ಆತನು ಹೇಳಿದ ತಕ್ಷಣ ಪ್ರೇರೆ ದ ಕ್ರೌಡ್ ಹೂ ವಾಸ್ ಸಿಟಿಂಗ್ ದೇರ್, ಅಲ್ಲಿ ಇದ್ದಂತಹ ಜನರು ಹೇಳಿದ್ರು ಏನು, ಹೂ ಈಸ್ ಇ ಟು ಫರ್ಗಿವ್ ಸಿನ್ಸ್? ಈತನು ಯಾರು ಪಾಪವನ್ನು ಕ್ಷಮಿಸಲಿಕ್ಕೆ? ಈಸ್ ಇ ಗಾಡ್? ಈತನು ದೇವರ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ರು. ಓ ಪ್ರಿಯರೇ, ದ ಒನ್ ಹೂ ವಾಸ್ ಸಿಟಿಂಗ್ ದೇರ್, ದ ಒನ್ ಹೂ ಇಸ್ ಸೇಲಿಂಗ್ ಯುವರ್ ಸಿನ್ಸ್ ಆರ್ ಫರ್ಗಿವನ್, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳ್ತಾ ಇರುವಂತವನು ಈಸ್ ಅ ಡಿವೈನ್ ಪರ್ಸನ್. ಆತನು ದೈವಿಕನಾದಂತಹ ವ್ಯಕ್ತಿ. ಓ ಪ್ರಿಯರೇ, ದೇವರ ವಾಕ್ಯ ತಿಳಿಸುವಂತಹದ್ದು ಹೌ ಹಿ ಫರ್ಗಿವ್ ಸಿನ್ಸ್, ಆತನು ಯಾವ ರೀತಿಯಲ್ಲಿ ಪಾಪಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ಹೇಳಿದ್ರೆ ಅಲ್ಲಿ ನಾವು ಈಗ ಓದುವಂತರಾಗಿದ್ದೇವೆ. ಆಸ್ ಫಾರ್ ಆಸ್ ದ ಈಸ್ಟ್ ಇಸ್ ಫ್ರಮ್ ದ ವೆಸ್ಟ್, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪಗಳನ್ನು ಆತನು ದೂರ ಮಾಡಿದ್ದಾನೆ.
ಪ್ರಾಬಲಿ ಅಲ್ಲಿ ಆತನು ದಾವೀದನು ತನ್ನ ಆ ಒಂದು ಕೀರ್ತನೆಯಲ್ಲಿ ಆತನ ಈ ಮಾತುಗಳನ್ನು 103ನೇ ಕೀರ್ತನೆಯಲ್ಲಿ ಆತನು ಹೇಳುವಂತಹ ಮಾತು ಇದಾಗಿದೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪ್ರಾಯಶಃ ಇಫ್ ಯು ಗೋ ಟು ಸೈನ್ಸ್ಗೆ ನೀವು ಹೋದ್ರೆ ಬೇರೆ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಹೋದ್ರೆ ಪ್ರಾಯಶಃ ಅಬೌಟ್ 12,500 ಮೈಲ್ಸ್ನಲ್ಲಿ ಪ್ರೇರೆ ಒಂದು ಪೋಲಿಂದ ಒಂದೊಂದು ಪೋಲ್ಗೆ ನೀವು ಅದನ್ನು ಮೀಟ್ ಆಗುವಂತ ಒಂದು ಸಾಧ್ಯತೆ ಇದೆ. ಆದರೆ ವೆನ್ ಯು ಗೋ ಟು ಫ್ರಮ್ ಈಸ್ಟ್ ಪೂರ್ವದಲ್ಲಿ ಪ್ರಾರಂಭ ಮಾಡಿದ್ರೆ ಯು ವಿಲ್ ನೆವರ್ ಕಮ್ ಬ್ಯಾಕ್ ಟು ಈಸ್ಟ್, ಮತ್ತೆ ನೀವು ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ವಿಲ್ ಕೀಪ್ ಆನ್ ಗೋಯಿಂಗ್. ಆದರೆ ನಮಗೆ ದೇವರ ವಾಕ್ಯ ತಿಳಿಸುವಂಥದ್ದು ಏನೆಂಬುದಾಗಿ ಹೇಳಿದ್ರೆ, ಅಷ್ಟು ದೂರ ಇನ್ನೆಂದಿಗೂ ಸಹ ನಿಮ್ಮ ಪಾಪಗಳು ಅಲ್ಲಿ ಕೆಳನಿಗೆ ಬಾರದಂತಹ ರೀತಿಯಲ್ಲಿ ಅದು ದೂರ ಮಾಡುವಂತರಾಗಿದ್ದಾರೆ. ಮಾತ್ರವಲ್ಲ ಪ್ರಿಯರೇ, ಯೆಶಾಯನ ಪ್ರವಾದನೆಗಂತ ಓದುವಂತರಾಗಿದ್ದೇವೆ, ನಮ್ಮ ಪಾಪಗಳನ್ನೆಲ್ಲ ಆತನು ತನ್ನ ಬೆನ್ನಿನ ಹಿಂದೆ ಆತನು ಹಾಕಿದ್ದಾನೆ, ಮತ್ತೆಂದಿಗೂ ಅದನ್ನು ಆತನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ. ಮಾತ್ರವಲ್ಲ ಪ್ರಿಯರೇ, ಆತನು ಇನ್ನೂ ಸಹ ಹೇಳುವಂತ ಮಾತು, ನಿಮ್ಮ ಪಾಪಗಳು ಹಿ ಕ್ಯಾನಾಟ್ ಬಿ ರಿಮೆಂಬರ್ಡ್, ಎಂದಿಗೂ ಸಹ ಆತನು ಆ ಪಾಪಗಳ ನೆನಪಿಗೆ ತರುವುದೇ ಇಲ್ಲ. ಮಾತ್ರವಲ್ಲ ಇಟ್ ಕ್ಯಾನಾಟ್ ಬಿ ಫೌಂಡ್. ಆ ಮೀಕನ ಪುಸ್ತಕದಲ್ಲಿ ಓದುವಂತರಾಗಿದ್ದೇವೆ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಹಾಕಿ ಅದನ್ನು ಬಿಸಾಟು ಬಿಟ್ಟಿದ್ದಿ, ನಮ್ಮ ಪಾಪಗಳನ್ನೆಲ್ಲ ಸಮುದ್ರದ ಆಳಕ್ಕೆ ನೀನು ಹಾಕಿದ್ದಿ, ಎಷ್ಟು ಮಾತ್ರಕ್ಕೆ ಅದು ಮೇಲಕ್ಕೆ ನೆನಪಿಗೆ ಬಾರದಂತ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ನೀನು ಕ್ಲಿಯರ್ ಮಾಡಿದ್ದಿ. ಮಾತ್ರವಲ್ಲ ಪ್ರಿಯರೇ, ಇನ್ನೂ ಸಹ ಹೇಳುವಂತ ಮಾತು, ಯು ಆರ್ ಕಂಪ್ಲೀಟ್ಲಿ ಬ್ಲಾಟ್ ಔಟ್ ಆಫ್ ಅವರ್ ಸಿನ್ಸ್. ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಸ್ಟ್ರೈಕ್ ಮಾಡಿದಂಥದ್ದಲ್ಲ, ಸಂಪೂರ್ಣವಾಗಿ ಅದನ್ನು ಅಳಿಸಿ ಹಾಕಿ ಬಿಟ್ಟಿದ್ದಿ. ನಮ್ಮ ಪಾಪವನ್ನು ನೀನು ಎಂದಿಗೂ ಸಹ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ನಂಬರ್ 1, birth of a Christian. Number 2, blessing of a Christian. ಮೂರನೇದಾಗಿ ಪ್ರಿಯರೇ, the baptism of a Christian. ಪ್ರಿಯರೇ, ಕಳೆದ ಬಾರಿ ಸಹ ನಾವು ದೀಕ್ಷಾ ಸ್ನಾನದ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೇವೆ. ಸುದೀರ್ಘವಾಗಿ ದೀಕ್ಷಾ ಸ್ನಾನದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ವೆನ್ ಯು ಆರ್ ಟೇಕಿಂಗ್ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದ್ರೆ, ಯು ಆರ್ ಟೆಲಿಂಗ್ ಟು ದ ವರ್ಲ್ಡ್, ಲೋಕಕ್ಕೆ ನೀನು ಹೇಳ್ತಾ ಇದ್ದೆ, ಐ ಆಮ್ ಬಿಲಾಂಗ್ ಟು ಕ್ರೈಸ್ಟ್, ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟಂತವನು, ನಾನು ಆತನ ಒಂದು ಮರಣದಲ್ಲಿ, ಆತನ ಶಿಲುಬೆಯ ಒಂದು ಕಾರ್ಯದಲ್ಲಿ ನಾನು ಪಾಲುಗಾರನಾಗಿದ್ದೇನೆ, ಆತನ ಜೊತೆಯಲ್ಲಿ ನಾನು ಸಮಾಧಿಗೆ ಹೋಗಿದ್ದೇನೆ, ಆತನ ಜೊತೆಯಾಗಿ ಹೊಸದಾಗಿ ನಾನು ಎದ್ದು ಬಂದಿದ್ದೇನೆ ಎಂಬ ಅಂಶವನ್ನು ನೀನು ಅಲ್ಲಿ ಲೋಕಕ್ಕೆ ನೀನು ತಿಳಿಸ್ತಾ ಇದ್ದಿ. ಕೆಲವು ವಚನಗಳನ್ನು ನಾವು ಗಮನಿಸೋಣ ಪ್ರೇರಣೆ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನಕ್ಕೆ 3ನೇ ವಚನಕ್ಕೆ ಬಂದ್ರೆ, ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡುವೆಂದು ನಿಮಗೆ ತಿಳಿಯದು. ಆತನ ಮರಣದಲ್ಲಿ ನಾನು ಪಾಲುಗಾರನಾಗಿದ್ದೇನೆ ಎಂಬುದಾಗಿ ನೀನು ಲೋಕಕ್ಕೆ ತಿಳಿಸುವಂತಹ ಒಂದು ಸಂದೇಶ ಅದಾಗಿದೆ ದೀಕ್ಷಾ ಸ್ನಾನ ಎಂಬುವಂತಹದ್ದು. ಪ್ರೇರೆ, ಆಲ್ ಹೂ ಬಿಲೀವ್ ಇನ್ ಕ್ರೈಸ್ಟ್ ಆರ್ ರೆಕನ್ಡ್ ಆಸ್ ಹ್ಯಾವಿಂಗ್ ಬೀನ್ ಇನ್ಕ್ಲೂಡೆಡ್ ಇನ್ ಹಿಸ್ ಡೆತ್. ಆತನ ಮರಣದಲ್ಲಿ ನಾನು ಸಹ ಸಾದೃಶ್ಯನಾಗಿದ್ದೇನೆ ಎಂಬುದಾಗಿಯೂ, they did not make atonement for sin. ನಾವು ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಲ್ಲ, ಆದರೆ he has made that atonement. ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಆತನ ಒಂದು ಪ್ರಾಯಶ್ಚಿತ್ತವನ್ನು ಅವನು ಮಾಡಿದ್ದಾನೆ. but they died. ಆದರೆ ಆ ಒಂದು ಗುರುತಿಸುವುದರ ಮುಖಾಂತರವಾಗಿ ನಾನು ಎಲ್ಲಾ ಸಂಗತಿಗಳಿಗೆ ವಿದಾಯ ಹೇಳಿದ್ದೇನೆ ಎಂಬಂತ ಅಂಶವನ್ನು ನಾವು ಲೋಕಕ್ಕೆ ತಿಳಿಸ್ತಾ ಇದ್ದೇವೆ. ಪ್ರಿಯರೇ, ಆ ಒಂದು ಗುರುತನ್ನು ಮಂದತ್ತು ಮಾಡಿಕೊಳ್ಳುವಂತ. ಮಾತ್ರವಲ್ಲ ಪ್ರಿಯರೇ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ, I am crucified with Christ, nevertheless I live, yet not I but Christ liveth in me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲೆ ನಾನು ನಂಬಿಕೆಯಿಂದಲೇ. ಬೇರೆ ಆ ಒಂದು ವಚನದಲ್ಲಿ 5 times we read I am crucified with Christ, I live yet not I but Christ, I live by faith. ಆ ರೀತಿಯಾದಂತ ಐ ಪರ್ಸನಲ್ ಪ್ರೊನೌನ್ಸ್ ಅಲ್ಲಿ ನಾವು ಓದುವಂತರಾಗಿದ್ದೇವೆ. ಪ್ರೇರೆ, ಅದರ ಜೊತೆಯಲ್ಲಿ there are 3 very profound truths hidden there. ಅಲ್ಲಿ 3 ಅಮೂಲ್ಯವಾದಂತಹ ಸಂಗತಿಗಳು ಅಡಕವಾಗಿದೆ. ಏನೆಂಬುದಾಗಿ ಹೇಳಿದ್ರೆ, ನಾನು ಆ ಒಂದು ಸಂಗತಿಯನ್ನು, ಆ ಒಂದು ದೀಕ್ಷಾ ಸ್ನಾನ ಎಂಬಂತಹ ಸಂಗತಿಯಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳುವಾಗ ಅದೇನು ತೋರಿಸ್ತದೆ ಎಂಬುದಾಗಿ ಹೇಳಿದ್ರೆ, ತೀರ್ಪಿಗೆ ಗುರಿಯಾಗಿದ್ದಂತ ನಾನು ಐ ವಾಸ್ ಕಂಡೆಮ್ಡ್, ನಾನು ದೇವರ ಒಂದು ತೀರ್ಪಿಗೆ ನನ್ನ ಮೇಲೆ ಬರಬೇಕಾಗಿತ್ತು. ಆದರೆ ನನ್ನ ಪರವಾಗಿ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಆ ಒಂದು ತೀರ್ಪನ್ನು ತೆಗೆದುಕೊಂಡನು. ಮಾತ್ರವಲ್ಲ, ನಾನು ಈಗ ಬದಲಾವಣೆ ಹೊಂದಂತವನಾಗಿದ್ದೇನೆ. ಐ ಆಮ್ ಎ ಚೇಂಜ್ಡ್ ಪರ್ಸನ್. ಈಗ ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ ಈಗ ಆತನು ನನ್ನನ್ನು ಬದಲಾವಣೆ ಮಾಡಿದ್ದಾನೆ. ನಂಬರ್ 2, ಮೂರನೇದಾಗಿ, he has consecrated me. ಈಗ ಆತನು ನನ್ನನ್ನು ಪ್ರತಿಷ್ಠೆಪಡಿಸಿದ್ದಾನೆ. ಓ ಪ್ರಿಯರೇ, ವಾಟ್ ಅ ಪ್ರೊಫೌಂಡ್ ಟ್ರೂತ್ ಇಟ್ ಈಸ್. ವೆನ್ ವಿ ಕಮ್ ಟು ಕ್ರೈಸ್ಟ್, ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಪ್ರಿಯರೇ, ದ ಫಸ್ಟ್ ಥಿಂಗ್ ಈಸ್ ನಾವು ತೀರ್ಪಿಗೆ ಗುರಿಯಾಗಿದ್ದಂಥವರು ಆ ಒಂದು ತೀರ್ಪನ್ನು ತಪ್ಪಿಸಿ ಆ ಒಂದು ತೀರ್ಪನ್ನು ಕಲ್ವಾರಿ ಶಿಲುಬೆಯಲ್ಲಿ ಆತನಲ್ಲಿ ಹೊತ್ತುಕೊಂಡನು. ಎರಡನೇದಾಗಿ ಪ್ರಿಯರೇ, ನಮ್ಮನ್ನು ಆತನು ಬದಲಾವಣೆ ಮಾಡೋದು ಹಿ ಚೇಂಜ್ಡ್ ಐ. ಮೂರನೇದಾಗಿ, ದ ಕಾನ್ಸೆಕ್ರೇಟೆಡ್ ಐ, ನಮ್ಮನ್ನು ಆತನು ಪ್ರತಿಷ್ಠೆಪಡಿಸಿದ್ದಾನೆ. ಮುಂಜಾನೆ ಒಂದು ಕ್ಷಣಾವಲೋಕನ ಮಾಡಿಕೊಳ್ಳೋಣ. ದ ಬರ್ತ್ ಆಫ್ ಎ ಕ್ರಿಶ್ಚಿಯನ್. ಎರಡನೇದಾಗಿ, ದ ಬ್ಲೆಸ್ಸಿಂಗ್ ಆಫ್ ಎ ಕ್ರಿಶ್ಚಿಯನ್, ಬ್ಯಾಪ್ಟಿಸಮ್ ಆಫ್ ಎ ಕ್ರಿಶ್ಚಿಯನ್. ನಾಲ್ಕನೇದಾಗಿ ಪ್ರಿಯರೇ, the breaking of bread of a Christian. ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ ಒಬ್ಬ ವಿಶ್ವಾಸ ಜೀವಿತದಲ್ಲಿ. ಯೇಸು ಕ್ರಿಸ್ತನ 2 ಆರ್ಡಿನೆನ್ಸಸ್ಗಳು ನಮಗೆ ಆ ವಿಶ್ವಾಸಿಗಳು ಅಂತ ನಮಗೆ ಕೊಟ್ಟಿದ್ದಾನೆ. ಒಂದು ಏನೆಂಬುದಾಗಿ ಹೇಳಿದ್ರೆ ದೀಕ್ಷಾ ಸ್ನಾನ, ಇನ್ನೊಂದು ಬ್ರೇಕಿಂಗ್ ಆಫ್ ಬ್ರೆಡ್.
ಲಾರ್ಡ್ಸ್ ಟೇಬಲ್. ಈ ಎರಡು ಸಂಗತಿಗಳನ್ನು ಆತನು ನಮಗೆ ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸಿದ್ದಾನೆ. ಯಾಕೆಂಬುದಾಗಿ ಹೇಳಿದ್ರೆ, ನಂಬರ್ 1, ಇಟ್ ವಾಸ್ ಇನ್ಸ್ಟಿಟ್ಯೂಟೆಡ್ ಬೈ ದ ಲಾರ್ಡ್. ನಮ್ಮ ಕರ್ತಾಂತ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟಂತಹ ಒಂದು ರಾತ್ರಿಯಲ್ಲಿ ಆತನು ಸ್ಥಾಪಿಸಿದಂತಹ ಒಂದು ಸಂಗತಿ ಅದಾಗಿತ್ತು. ಆತನು ಹೇಳಿದಂತ ಮಾತು, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಎರಡನೇದಾಗಿ ಪ್ರಿಯರೇ, ಇಟ್ ವಾಸ್ ಪ್ರಾಕ್ಟಿಸ್ಡ್ ಬೈ ದ ಚರ್ಚ್. ಆದಿ ಸಭೆಯಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಸಭೆಯವರು ಒಟ್ಟಾಗಿ ಅಲ್ಲಿ ಸೇರಿ ಅಲ್ಲಿ ಯೇಸು ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಈ ಒಂದು ರೀತಿಯ ಮೇಜನ್ನು ಅಲ್ಲಿ ಸಿದ್ಧಪಡಿಸಿ ಅಲ್ಲಿ ಯೇಸು ಕ್ರಿಸ್ತನ ನೆನಪು ಮಾಡಿಕೊಂಡರು ಎಂಬುದಾಗಿ. ಮಾತ್ರವಲ್ಲ ಪ್ರಿಯರೇ, ಮೂರನೇದಾಗಿ, ದಿಸ್ ವಾಸ್ ಎ ಸ್ಪೆಷಲ್ ರೆವಲೇಷನ್ ಗಿವನ್ ಬೈ ಕ್ರೈಸ್ಟ್ ಟು ಪಾಲ್. ಪೌಲನಿಗೆ ದೇವರು ಅಲ್ಲಿ ಕೊಟ್ಟಂತ ವಿಶೇಷವಾದಂಥ ಒಂದು ಪ್ರಕಟಣೆ ಅದಾಗಿತ್ತು. ಪ್ರಾಯಶಃ ಒಲಿಂಪಿಕ್ಸ್ ಎಲ್ಲರಿಗೂ ಸಹ ಗಮನಿಸ್ತಾ ಇದ್ದಾರೆ ಎಂಬುದಾಗಿ ನೆನೆಸ್ತೇನೆ. ಇಲ್ಲಿಂದ 100 ವರ್ಷಗಳ ಹಿಂದೆ 1924 ಪ್ರಿಯರೇ, ಇಟ್ ವಾಸ್ ದ ಸೇಮ್ ಒಲಿಂಪಿಕ್ಸ್ ಇನ್ ಪ್ಯಾರಿಸ್ನಲ್ಲೂ ಸಹ ಇದೇ ರೀತಿಯ ಒಲಿಂಪಿಕ್ಸ್ ನಡೆದಂತ ಒಂದು ಸಮಯ ಅದಾಗಿತ್ತು. ಆ ಸಮಯದಲ್ಲಿ ಪ್ರಿಯರೇ, ಎರಿಕ್ ಲಿಡ್ಲ್ ಎಂಬಂತ ವ್ಯಕ್ತಿ 100 meters ಹಾಟ್ ಫೇವರೇಟ್ ವಾಸ್ ಟು ವಿನ್ ದ ಗೋಲ್ಡ್ ಮೆಡಲ್ ಒಂದು ಗೆಲ್ಲುವಂತ ಒಂದು ಹಾಟ್ ಫೇವರೇಟ್ ಎರಿಕ್ ಲಿಡ್ಲ್ ಆಗಿದ್ದರು. ಆ ಸಮಯದಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಒಂದು ಸಮಯದಲ್ಲಿ ಅವರಿಗೆ ಆ ಒಂದು 100 meters ಒಂದು ಡ್ಯಾಶ್ ಏರ್ಪಡಿಸಿದಂಥ ಒಂದು ಸಮಯ, ಇಟ್ ವಾಸ್ ಅ ಸಂಡೇ, ಭಾನುವಾರದ ಒಂದು ಸಮಯ ಅದು ನಿಯೋಜಿಸಲಾಗಿತ್ತು. ಆಗ ಎರಿಕ್ ಲಿಡ್ಲ್ ಅವರು ಹೇಳಿದಂತಹ ಮಾತು, ಸಂಡೇ ಇಸ್ ಮೈ ಲಾರ್ಡ್ಸ್ ಡೇ, ಐ ವಿಲ್ ನಾಟ್ ಗೋಯಿಂಗ್ ಟು ರನ್ ಆನ್ ದಟ್ ಡೇ. ಹಿ ಟುಕ್ ಎ ವೆರಿ ಫರ್ಮ್ ಡಿಸಿಷನ್ ಆನ್ ದಟ್ ಡೇ. ಒಲಿಂಪಿಕ್ಸ್ ಎಲ್ಲರೂ ಸಹ ಅಯ್ಯೋ ಅದರಲ್ಲಿ ಒಂದು ಪದಕವನ್ನು ಗೆಲ್ಲುವಂತಹದ್ದು ಅವರ ಜೀವನದ ದೊಡ್ಡದಾದಂತಹ ಅಭಿಲಾಷೆ. ಎರಿಕ್ ಲಿಡ್ಲ್ ಆ ಸಮಯದಲ್ಲಿ, ಸಂಡೇ ಇಸ್ ಮೈ ಲಾರ್ಡ್ಸ್ ಡೇ, ಹೌ ಕ್ಯಾನ್ ಐ ರನ್ ಆನ್ ದಟ್ ಡೇ? He cancelled and he started to practice for 200 and 400 meters. ಆತನ ಫೇವರೇಟ್ ಅಲ್ಲ, ಆದಾಗಿ ಸಹ 200 meters ಮತ್ತು 400 meters ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ in 200 meters it is said he won bronze medal, ಮತ್ತು ಮಾತ್ರವಲ್ಲ 400 ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದರು ಎಂಬುದಾಗಿ. ನನ್ನನ್ನು ಸನ್ಮಾನಿಸುವಂತವರನ್ನು ನಾನು ಸನ್ಮಾನಿಸ್ತೇನೆ. ಮಾತ್ರವಲ್ಲ ಪ್ರಿಯರೇ, he did not go after fame. ಒಲಿಂಪಿಕ್ಸ್ ಅನ್ನು ಗೆದ್ದ ಮೇಲೆ ಲೋಕವು ಕೊಡುವಂತ ಎಲ್ಲಾ ರೀತಿಯ ಹೆಸರು, ಆ ಎಲ್ಲ ಸಂಗತಿಗಳಿಗೆ ಹಿಂದೆ ಎರಿಕ್ ಲಿಡ್ಲ್ ಆತನು ಹೋಗಲಿಲ್ಲ. He went to China. ಅಲ್ಲಿ ಮಿಷನರಿ ಆಗಿ ಅಲ್ಲಿ ಸೇವೆಯಲ್ಲಿ ತನ್ನ ತೊಡಗಿಸಿಕೊಂಡನು. ಮಾತ್ರವಲ್ಲ, ಆ ಕೊನೆಯ ದಿನಗಳಲ್ಲಿ ಜಪಾನಿನ ಒಂದು ಪ್ರಿಸನ್ಗೆ ಅವರು ಹಾಕಿದ್ರು. ಆ ಒಂದು ಪ್ರಿಸನ್ ಅಲ್ಲಿ ತನ್ನ ಕೊನೆಯ ಉಸಿರನ್ನು ಆತನು ಎಳೆದನು. ಪ್ರೇರೆ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಹೌ ಮಚ್ ವಿ ಆರ್ ಹಾನರಿಂಗ್ ಫಾರ್ ಲಾರ್ಡ್ಸ್ ಡೇ. ಆತನ ಪ್ರಿಯರೇ, ನಮ್ಮನ್ನು ಬಲಾತ್ಕಾರವಾಗಿ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ಆತನ ನಾವು ಪ್ರೀತಿ ಮಾಡಿದ್ದೇ ಆದರೆ ಖಂಡಿತವಾಗಿ ನಾವು ಆತನ ಹೇಳಿದಂಥ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಂತರಾಗಿದ್ದೇವೆ. ಪ್ರಿಯರೇ, ಲಾರ್ಡ್ಸ್ ಡೇ, ಕರ್ತನೆ ನೀನು ನನಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಬಂದು ಆತನಿಗೆ ಘನವನ್ನು ಸಲ್ಲಿಸುವಂಥ ಒಂದು ಸಮಯ. ನಾವು ಆತನನ್ನು ನಿಜವಾಗಿ ಸಹ ಪ್ರೀತಿ ಮಾಡಿದ್ದೇ ಆದರೆ ಆತನ ಆಜ್ಞೆಗಳನ್ನು ಕೈಕೊಳ್ಳುವಂತರಾಗಿದ್ದಾರೆ. ಮುಂದಕ್ಕೆ ಹೋದ ಪ್ರಿಯರೇ, 5ನೇದಾಗಿ ದ ಬುಕ್ ಆಫ್ ದ ಕ್ರಿಶ್ಚಿಯನ್. ಬೇರೆ ಒಂದು ದುಃಖಕರವಾದಂತಹ ಸಂಗತಿ ಎಂಬುದಾಗಿ 2ನೇ ತಿಮೋಥೆಯ ಪತ್ರಿಕೆ ದಯಮಾಡಿ ತಿರುಗಿಸ್ರಿ. 2 Timothy chapter 3, 2ನೇ ತಿಮೋಥೆಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಬೇರೆ ಇಂದು ದುಃಖಕರವಾದಂತಹ ಸಂಗತಿ ಎಂಬುದಾಗಿ ಹೇಳಿದರೆ, ದ ಬುಕ್ ಆಫ್ ದ ಕ್ರಿಶ್ಚಿಯನ್ ಈಸ್ ದ ಬೈಬಲ್ ದಟ್ ಗಾಡ್ ಹ್ಯಾಸ್ ಗಿವನ್ ಇನ್ ಟು ಅವರ್ ಹ್ಯಾಂಡ್ಸ್. ದೇವರು ನಮ್ಮ ಕೈಗಳಲ್ಲಿ ಕೊಟ್ಟಿರುವಂತಹ ಸತ್ಯವೇದ, ಇಟ್ಸ್ ಅ ವೆರಿ ಪ್ರೆಷಿಯಸ್ ಸ್ಪಿರಿಚುವಲ್ ಟ್ರೆಷರ್. ಪ್ರಿಯರೇ, ಅತ್ಯಂತ ಅಮೂಲ್ಯವಾದಂತಹ ಆತ್ಮಿಕವಾದಂತಹ ನಿಕ್ಷೇಪ. ಪ್ರಿಯರೇ, ಇಟ್ಸ್ ಅನ್ ಇನ್ನರೆಂಟ್, ಇನ್ಫ್ಯಾಲಿಯಬಲ್, ಇನ್ಸ್ಪೈರ್ಡ್ ವರ್ಡ್ ಆಫ್ ಗಾಡ್. ಆತ್ಮೆಯಿಂದ ಪ್ರೇರಿತವಾದಂತಹ ಒಂದು ಸತ್ಯವೇದ ಆತ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಆದರೆ ಅನೇಕ ಮಳೆಗಳಲ್ಲಿ ಏನೆಂಬುದಾಗಿ ಹೇಳಿದರೆ, ಭಾನುವಾರ ಬೆಳಿಗ್ಗೆ ಚರ್ಚ್ಗೆ ಬರುವಾಗ ತೆಗೆದ ಮೇಲೆ ಮತ್ತೆ ಅದೊಂದು ಶೆಲ್ಫ್ಗೆ ಹೋಗಿದರೆ ಮತ್ತೆ ಅದು ಕಾಣುವಂತಹದ್ದು ಭಾನುವಾರ ಬೆಳಿಗ್ಗೆ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ದ ಪ್ಯಾಷನ್ ವಿ ಹ್ಯಾವ್ ಫಾರ್ ಗಾಡ್ಸ್ ವರ್ಡ್, ಆತನ ವಾಕ್ಯಕ್ಕೆ ನಾವು ಕೊಡ್ತಾ ಇರುವಂತಹ ಒಂದು ಆದ್ಯತೆ. ಬೇರೆ ದೇರ್ ಆರ್ ಫಿಸಿಕಲ್ ಬೆನಿಫಿಟ್ಸ್ ಆಫ್ ಡಿಸೈರಿಂಗ್ ಗಾಡ್ಸ್ ವರ್ಡ್. ಏನೆಂಬುದಾಗಿ ಹೇಳಿದರೆ, ಮೊದಲನೇದಾಗಿ ದ ವರ್ಡ್ ಆಫ್ ಗಾಡ್ ಇಟ್ ಗಿವ್ಸ್ ಅಸ್ ವಿಸ್ಡಮ್. ದೇವರ ವಾಕ್ಯವು ನಮಗೆ ಅಲ್ಲಿ ಯಾರು ಯುಕ್ತಿಹೀನರಿಗೆ ಜ್ಞಾನವನ್ನು ಕೊಡುವಂತ ಒಂದು ವಾಕ್ಯ, ಅದು ಸತ್ಯವೇದ. ಯಾರಿಗೆ ಯುಕ್ತಿಹೀನವಾಗಿದೆಯೋ ಅವರಿಗೆ ಜ್ಞಾನವನ್ನು ಕೊಡುವಂತ ಒಂದು ವಾಕ್ಯ ಅದು. ಮಾತ್ರವಲ್ಲ ಪ್ರಿಯರೇ, 119ನೇ ಕೀರ್ತನೆ 115 ಓದುವಂತರಾಗಿದ್ದೇವೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ಬೆಳಕನ್ನು ಕೊಡುವಂತ ಒಂದು ವಾಕ್ಯ, ಅದು ದೇವರ ವಾಕ್ಯ. ಮಾತ್ರವಲ್ಲ, ಮೂರನೇದಾಗಿ ಪ್ರಿಯರೇ, ಇಟ್ ಗಿವ್ಸ್ ಪೀಸ್, ಅದು ನಮಗೆ ಬೇಕಾದಂತಹ ಸಮಾಧಾನವನ್ನು ಕೊಡುವಂತಹದ್ದು. ಮಾತ್ರವಲ್ಲ ಪ್ರಿಯರೇ, ಆತ್ಮಿಕವಾಗಿ ದ ವರ್ಡ್ ಆಫ್ ಗಾಡ್ ಈಸ್ ಅವರ್ ಲೈಫ್ ಸೋರ್ಸ್. ಅದು ನಮ್ಮ ಜೀವಿತದ ಮೂಲವಾದಂತಹ ಒಂದು ಸತ್ವಾದಂಥದ್ದು ಅದಾಗಿದೆ. ಮಾತ್ರವಲ್ಲ, ವರ್ಡ್ ಆಫ್ ಗಾಡ್ ಬ್ರಿಂಗ್ಸ್ ಕ್ರಿಶ್ಚಿಯನ್ ಗ್ರೋತ್, ಆತ್ಮಿಕವಾದಂತಹ ಬೆಳವಣಿಗೆಯನ್ನು ತರುವಂತಹದ್ದು ಸತ್ಯವೇದ. ಅದಕ್ಕೆ ನಮ್ಮ ಒಂದು ಆದ್ಯತೆ
ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದೇವೆ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳೋಣ. ಮಾತ್ರವಲ್ಲ ಪ್ರೇರೆ, ನಂಬಿಕೆ ಅನ್ನೋದು ಹೆಚ್ಚಿಸುವಂತಹದ್ದು ಮಾತ್ರವಲ್ಲ, ನಮ್ಮ ಆತ್ಮಿಕವಾದಂತಹ ಹೋರಾಟಕ್ಕೆ ದೇವರ ವಾಕ್ಯವೆಂಬಂತ ಕತ್ತಿಯನ್ನು ಉಪಯೋಗಿಸಿರಿ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ವಿ ಆಲ್ ಆರ್ ಇನ್ ದ ಬ್ಯಾಟಲ್. ನಾವೆಲ್ಲರೂ ಸಹ ಆತ್ಮಿಕವಾದಂತಹ ಯುದ್ಧದಲ್ಲಿ ಇದ್ದೇವೆ. ಆ ಒಂದು ಆತ್ಮಿಕವಾದಂತಹ ಯುದ್ಧದಲ್ಲಿ ದೇವರ ವಾಕ್ಯವೆಂಬಂತಹ ಕತ್ತಿಯನ್ನು ಉಪಯೋಗಿಸುವಂತಹದ್ದು ನಮ್ಮ ಒಬ್ಬೊಬ್ಬರ ಒಂದು ಆದ್ಯ ಕರ್ತವ್ಯ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ದೇವರ ವಾಕ್ಯವೆಂಬಂತ ಕತ್ತಿಯನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಅದು ಧ್ಯಾನ ಮಾಡ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಅದರಲ್ಲಿ ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಎಂಬುದಾಗಿ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಅದರಲ್ಲಿ ಹಿಂದೆ ಬಿದ್ದಿದ್ದೇ ಆಗಿದ್ದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇರ್ ವಾಸ್ ಒನ್ ಮ್ಯಾನ್, ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ, ಲಾಟ್ರಿ ಡಿಪ್ನಲ್ಲಿ ರೀತಿಯಲ್ಲಿ ಸತ್ಯವೇದವನ್ನು ತೆಗೆಯುವಂತಹದ್ದು, ಕಣ್ಣು ಮುಚ್ಚಿಕೊಂಡು ಬೆರಳನ್ನು ಹಿಡುವಂತಹದ್ದು, ಅಲ್ಲಿ ಯಾವ ವಚನ ಸಿಗ್ತದೆ ಆ ಒಂದು ವಚನ ಓದುವಂತಹದ್ದು ಆತನ ಅಭ್ಯಾಸವಾಗಿತ್ತು. ಒಂದು ದಿನ ಆತನ ಕಣ್ಣು ಮುಚ್ಚಿಕೊಂಡು ಸತ್ಯವೇದವನ್ನು ತೆಗೆದ ಮೇಲೆ ಕಣ್ಣನ್ನು ಮುಚ್ಚಿ ತನ್ನ ಬೆರಳನ್ನು ಇಟ್ಟಾಗ ಆತನಿಗೆ ಸಿಕ್ಕಿದಂತೂ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 5ನೇ ವಚನ. ಏನ್ ಗೊತ್ತುಂಟಾ? ಮತ್ತಾಯನ ಬರೆದ ಸುವಾರ್ತೆ 27ನೇ 5ನೇ ವಚನದಲ್ಲಿ ಯೂದನು ನೇಣು ಹಾಕಿಕೊಂಡು ಸತ್ತನು ಎಂಬುದಾಗಿ ಆತನಿಗೆ ಸಿಕ್ತು. ಸ್ವಲ್ಪ ಗಾಬರಿ ಆಯ್ತು. ಅಯ್ಯೋ, ಇದೇನು ಯೂದನು ನೇಣು ಹಾಕೊಂಡು ಸತ್ತನು ಎಂಬುದಾಗಿ ಇದನ್ನ ವಾಕ್ಯ ಸಿಕ್ಕಿದೆಯಲ್ಲ ಎಂಬುದಾಗಿ ಮತ್ತೆ ಬೈಬಲನ್ನು ಮಿಚ್ಚಿದ. ಮತ್ತೆ ಬೈಬಲನ್ನು ತೆಗೆದ, ಕಣ್ಣು ಮುಚ್ಚಿಕೊಂಡು ಮತ್ತೆ ತನ್ನ ಬೆರಳನ್ನು ಇಟ್ಟಾಗ ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 3ನೇ ವಚನಕ್ಕೆ ತೋರಿಸ್ತಾ ಇತ್ತು. ಅದು ಅಲ್ಲಿ ಲೂಕನ್ ಬರೆದ 10ನೇ ಅಧ್ಯಾಯ 3ನೇ ವಚನದಲ್ಲಿ, then said Jesus unto him, go and do likewise. ನೀನು ಸಹ ಹಾಗೆಯೇ ಮಾಡು ಎಂಬುದಾಗಿ ಬಂತು. ಇನ್ನು ಸ್ವಲ್ಪ ಗಾಬರಿ ಆಯ್ತು ಅವನಿಗೆ. ಮತ್ತೆ ಬೈಬಲನ್ನು ಮುಚ್ಚಿದ, ಮತ್ತೆ ಬೈಬಲನ್ನು ತೆಗೆದ, ಕಣ್ಣನ್ನು ಮುಚ್ಚಿಕೊಂಡ ಮೇಲೆ ಆತನು ಮತ್ತೆ ಬೆರಳನ್ನು ಹಾಕಿದ ಮೇಲೆ ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನ ಕೂತಿತ್ತು. ಅದೇನೆಂಬುದಾಗಿ ಹೇಳಿದ್ರೆ, ನೀನು ಅದನ್ನು ಮಾಡಬೇಕಾದನ್ನು ಬೇಗನೆ ಮಾಡು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿತ್ತು. ಕೆಲವು ಸಾರಿ ನಾವು ಆ ರೀತಿಯಾಗಿ ಸತ್ಯವೇದನ್ನು ಓದುವಂತಹದ್ದಲ್ಲ ಪ್ರಿಯರೇ. ಸಿಸ್ಟಮ್ಯಾಟಿಕ್ ಆಗಿ ಕರ್ತನು ಕೊಟ್ಟಿರುವಂತಹ ಆ ಒಂದು ಅಮೂಲ್ಯವಾದಂತಹ ನಿಕ್ಷೇಪವನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಮಾತ್ರವಲ್ಲ ಪ್ರಿಯರೇ, ಸಿಕ್ಸ್ಲಿ ದ ಬ್ಯಾಡ್ಜ್ ಆಫ್ ಎ ಕ್ರಿಶ್ಚಿಯನ್. ಬ್ಯಾಡ್ಜ್ ಎಂಬುದಾಗಿ ಹೇಳಿದ್ರೆ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ನಿಖರವಾಗಿ ಗುರುತಿಸಬಹುದಾದಂತಹ ಒಂದು ಚಿಹ್ನೆ, ದಟ್ ಈಸ್ ಬ್ಯಾಡ್ಜ್. ಒಂದು ಬ್ಯಾಡ್ಜ್ ಎಂಬುದಾಗಿ ಹೇಳಿದ್ರೆ ಆ ವ್ಯಕ್ತಿ ಯಾವ ಗುಂಪಿಗೆ ಸೇರಿದಂತವನು, ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿದಂತವನು, ಆತನ ಒಂದು ಅಧಿಕಾರವೇನು ಎಂಬುದಾಗಿ ತೋರಿಸುವಂತಹದ್ದು ಆತನ ಬ್ಯಾಡ್ಜ್. ಆ ಒಂದು ಬ್ಯಾಡ್ಜ್ ಪ್ರಿಯರೇ, ಒಬ್ಬ 5S ಎಂಬುದಾಗಿ ಅಲ್ಲಿ ಹೇಳಿದ್ರೆ ಅದಕ್ಕೆ ನಾನು ಸ್ವಲ್ಪ ಸಮಯ ಆದ ನಂತರ ಬರ್ತೇನೆ. ವಾಟ್ ಇಸ್ ದಟ್ 5S ಎಂಬುದಾಗಿ ಹೇಳಿದ್ರೆ, ಆ ಒಬ್ಬ ಬ್ಯಾಡ್ಜ್ ಎಂಬುದಾಗಿ ಹೇಳಿದ್ರೆ ಒಬ್ಬ ವ್ಯಕ್ತಿಯು ನಿರ್ದಿಷ್ಟವಾಗಿ ಈತನು ಯಾವ ಗುಂಪಿಗೆ ಸೇರಿದಂತವನು ಎಂಬುದನ್ನು ಅದು ನಿಖರವಾಗಿ ನಮಗೆ ತೋರಿಸುವಂತಾಗಿದೆ. ಇಬ್ರಿಯರ ಪುಸ್ತಕ 13ನೇ ಅಧ್ಯಾಯ 12ನೇ ವಚನಕ್ಕೆ ದಯಮಾಡಿ ತಿರುಗಿಸ್ರಿ. ಇಬ್ರಿಯರ ಪುಸ್ತಕ 13ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. Wherefore Jesus also, that he might sanctify the people with his own blood, suffered without the gate. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ನೆಕ್ಸ್ಟ್ ವರ್ಸ್ 13ನೇ ವಚನ ನಾವು ಹೀಗೆ ಓದ್ತೇವೆ. ಆದದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. 13ನೇ ಅಧ್ಯಾಯ 13ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಪ್ರೇರೆ, ಮುಂದಿನ 2 ವಚನಗಳಲ್ಲಿ ಓದ್ತಾ ಇರುವಾಗ ಪ್ರೇರೆ, ಅಲ್ಲಿ 5 ಅಮೂಲ್ಯವಾದಂತಹ ಸತ್ಯತೆಗಳನ್ನು, ಒಬ್ಬ ವಿಶ್ವಾಸಿಯಲ್ಲಿ ಕಂಡು ಬರಬೇಕಾದಂತಹ ಸತ್ಯತೆಗಳನ್ನು ಅದು ಎತ್ತಿ ತೋರಿಸುವಂತಾಗಿದೆ. ಮೊದಲನೇದಾಗಿ, ವಿ ಆರ್ ಟು ಬಿ ಸಪರೇಟೆಡ್. ನಾವು ಪಾಳೆಯದ ಆಚೆ, ಯೇಸು ಕ್ರಿಸ್ತನು ಎಲ್ಲಿ ಪಾಳೆಯಲ್ಲಿ ತನಗೋಸ್ಕರವಾಗಿ ತನ್ನ ವರ್ಷದ ಮೇಲೆ ಅಲ್ಲಿ ಎಗ್ದಾರ್ಪಿತನಾದನೋ, ಪಾಳೆಯದ ಆಚೆ ಎಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನೋ ಆ ಒಂದು ಸ್ಥಳಕ್ಕೆ ನಾವು ಹೊರಟು ಹೋಗೋಣ ಎಂಬುದಾಗಿ ಹೇಳುವಾಗ, ಲೋಕದಿಂದ ನಿಮ್ಮನ್ನು ನೀವು ಪ್ರತ್ಯೇಕ ಮಾಡಿಕೊಳ್ಳಿರಿ ಎಂಬುದಾಗಿ ಅದು ತಿಳಿಸುವಂತದಾಗಿದೆ. ಮಾತ್ರವಲ್ಲ ಪ್ರೇರೆ, ಅಲ್ಲಿ 15ನೇ ವಚನಕ್ಕೆ ಬಂದ್ರೆ ಅಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. ಅಲ್ಲಿ ತಮ್ಮನ್ನು ತಾವು ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಎರಡನೇದಾಗಿ ನಾವು ಅಲ್ಲಿ ನಾಟ್ ಓನ್ಲಿ ಸಪರೇಟೆಡ್, ಸ್ಯಾಕ್ರಿಫೈಸಿಂಗ್ ಯುವರ್ ಪ್ರೈಸಸ್. ನೀವು ಕ್ರೈಸ್ತರು ಎಂಬುದಾಗಿ ಹೇಳಿದ್ರೆ ನೀವು ಸ್ತುತಿ ಪದಗಳನ್ನು ಅರ್ಪಿಸುವಂತವರು ಆಗಿರಬೇಕು. ಮೂರನೇದಾಗಿ ಸರ್ವಿಸಿಂಗ್, ಒಬ್ಬರಿಗೊಬ್ಬರು ಸೇವೆಯಲ್ಲಿ ತೊಡಗಿಸಿಕೊಳ್ಳ್ರಿ. ನಾಲ್ಕನೇದಾಗಿ ಸಬ್ಮಿಟಿಂಗ್ ಟು ಅವರ್ ಎಲ್ಡರ್ಸ್, ನಿಮ್ಮಲ್ಲಿ ಸಿಗುವಂತಹ ಸಭೆಯ ನಾಯಕರಿಗೆ ಅಧೀನರಾಗಿರಿ. ಮಾತ್ರವಲ್ಲ, ಐದನೇದಾಗಿ ಸಪ್ಲಿಕೇಟಿಂಗ್, ಒಬ್ಬರಿಗೊಬ್ಬರು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಿರಿ. ದಟ್ ಈಸ್ ದ ಬ್ಯಾಡ್ಜ್ ಆಫ್ ಎ ಕ್ರಿಶ್ಚಿಯನ್. ಒಬ್ಬ ಕ್ರೈಸ್ತನು ಎಂಬುದಾಗಿ ಹೇಳಿದ್ರೆ ಆತ ನೋಡಿದ ತಕ್ಷಣ ಈತನು ಬೇರೆಯವರ ಹಾಗಲ್ಲ, ಇವರು ಪ್ರತ್ಯೇಕವಾದಂತಹ ಜನರು ಎಂಬುದಾಗಿ ನಿನ್ನ ನೋಡಿದ ತಕ್ಷಣ ಅವರು ನಮ್ಮ ಕುರಿತಾಗಿ ಅವರು ಹೇಳಬೇಕು. ಇವರು ದೇವರಿಗೆ ಆರಾಧನೆ ಸಲ್ಲಿಸುವಂತಹ ಜನರು ಎಂಬುದಾಗಿ ಅವರು ಗುರುತಿಸಬೇಕು. ಇವರು ಒಬ್ಬರಿಗೊಬ್ಬರು ಸೇವೆ ಮಾಡುವಂಥವರು, ಇವರು ಅಧೀನರಾಗಿರುವಂಥವರು, ಮಾತ್ರವಲ್ಲ ಪ್ರಾರ್ಥನೆ ಮಾಡುವಂಥವರು ಎಂಬುದಾಗಿ ಅವರು ನೋಡಿದ ತಕ್ಷಣ ಅವರು ಜನರು ನಮ್ಮನ್ನು ಗುರುತಿಸಬೇಕು ಪ್ರೇರೆ. ದಟ್ ಈಸ್ ದ ಬ್ಯಾಡ್ಜ್ ಆಫ್ ಎ ಕ್ರಿಶ್ಚಿಯನ್. ಮಾತ್ರವಲ್ಲ, ಕಡೆಯದಾಗಿ ಪ್ರೇರೆ, ದ ಬಿಹೇವಿಯರ್ ಆಫ್ ಎ ಕ್ರಿಶ್ಚಿಯನ್.
ಕೊಲೊಸ್ಸೆದವರಿಗೆ ಬರೋ ಪತ್ರಿಕೆ 3ನೇ ಅಧ್ಯಾಯ, ದಯಮಾಡಿ ಕೊಲೊಸ್ಸೆದವರಿಗೆ ಬರೋ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನಕ್ಕೆ ತಿರುಗಿಸ್ರಿ. Colossians chapter 3 verse 12. ನಾವು ಹೀಗೆ ಓದುವಂತರಾಗಿದ್ದೇವೆ. ಹೀಗೆ ಅಲ್ಲಿ 8 ಅಮೂಲ್ಯವಾದಂತಹ ಗುಣಲಕ್ಷಣಗಳನ್ನು ಅಲ್ಲಿ ಒಂದು ಲಿಸ್ಟ್ ಅನ್ನು ನಾವು ನೋಡುವಂತರಾಗಿದೆ. 3ನೇ ಅಧ್ಯಾಯ 12ನೇ ವಚನದಲ್ಲಿ, ಹೀಗೆಲ್ಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಮೊದಲಾಗಿ ಅಲ್ಲಿ ಕನಿಕರ ಎಂಬುದಾಗಿ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬೇರೆ ಕನಿಕರ ಎಂಬುದಾಗಿ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೋರಿಸಿದಂತಹ ಒಂದು ಕನಿಕರ. ಒಬ್ಬ ಕುಷ್ಠರೋಗಿ ಬಂದಂತಹ ಸಮಯದಲ್ಲಿ ಆತನು ಹೇಳಿದಂತ ಮಾತು, ಸ್ವಾಮಿ ನೀನು ಮನಸ್ಸು ಮಾಡಿದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಆತನು ಹೇಳಿದಾಗ ಆತನು ಕನಿಕರ ಪಟ್ಟು ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದನು. ಮಾತ್ರವಲ್ಲ, ಮತ್ತೊಂದು ಸಂದರ್ಭದಲ್ಲಿ ಆತನು ಅಲ್ಲಿದ್ದಂತ ಜನರ ಗುಂಪನ್ನು ನೋಡಿ ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ಎರಡನೇದಾಗಿ ಪ್ರಿಯರೇ, ದಯೆ. ಅದನ್ನು ನಾವು ಜೆಂಟಲ್ನೆಸ್, ಇಲ್ಲವೇ ಸೌಮ್ಯತೆ ಎಂಬುದಾಗೆಲ್ಲ ನೋಡುವಂತರಾಗಿದ್ದೇವೆ. ಮೂರನೇದಾಗಿ ದೀನಭಾವ. ಮಾತ್ರವಲ್ಲ, ಹಾಗೆ ಮುಂದಕ್ಕೆ ಹೋಗುವಾಗ ನಾಲ್ಕನೇದಾಗಿ ಸಾತ್ವಿಕತ್ವ, ಮೀಕ್ನೆಸ್, ಜೆಂಟಲ್ನೆಸ್, ಸಾತ್ವಿಕತ್ವ ಎಂಬುದಾಗಿ ಹೇಳಿದರೆ ಮೋಶೆಯು ಹೆಸರಾದಂತಹ ಒಂದು ವ್ಯಕ್ತಿ. ಆತನು ಮೋಶೆಯ ಕುರಿತಾಗಿ ನಾವು ಹೀಗೆ ಓದ್ತೇವೆ, ಆ ಮೋಶೆಯು ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಮಾತ್ರವಲ್ಲ, ಐದನೇದಾಗಿ ದೀರ್ಘ ಶಾಂತಿ, ಲಾಂಗ್ ಸಫರಿಂಗ್. ಮಾತ್ರವಲ್ಲ, ಫರ್ ಬೇರಿಂಗ್ ಒನ್ ಅನದರ್, ಒಬ್ಬರಿಗೊಬ್ಬರು ಸಹಿಸಿಕೊಳ್ಳುವಂತಹದ್ದು. ಎಷ್ಟೇ ಒಬ್ಬರಿಂದ ಹಿಂದೆ ಬಂದರೂ ಸಹ ಸಹಿಸಿಕೊಳ್ಳುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳ್ರಿ. ಮಾತ್ರವಲ್ಲ, ಒಬ್ಬರಿಗೊಬ್ಬರು ಕ್ಷಮಿಸಿರಿ, ಫರ್ ಗಿವಿಂಗ್ ಒನ್ ಅನದರ್. ಮಾತ್ರವಲ್ಲ ಪ್ರಿಯರೇ, ಲಾಸ್ಟ್ಲಿ ಅಬೌವ್ ಆಲ್ ದಿಸ್, ಎಲ್ಲ ಸಂಗತಿಗಳ ಜೊತೆಯಲ್ಲಿ ಏನೆಂಬುದಾಗಿ ಹೇಳಿದ್ರೆ ಪ್ರೀತಿ ಎಂಬ ಅಂತ ಔಟರ್ ಕೋಟ್ ಅನ್ನು ಧರಿಸಿಕೊಳ್ಳ್ರಿ. ಇದೆಲ್ಲದರ ಜೊತೆಯಲ್ಲಿ ಏನೆಂಬುದಾಗಿ ಹೇಳಿದ್ರೆ ಎಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕನಿಕರ, ದಯೆ, ದೀರ್ಘಶಾಂತಿ, ಕ್ಷಮಾಪಣೆ, ಸಹಿಸಿಕೊಳ್ಳುವಂತಹದ್ದು, ಆ ಎಲ್ಲ ಗುಣಗಳನ್ನು ನೀವು ಬೆಳೆಸಿಕೊಳ್ಳಿರಿ. ಅವೆಲ್ಲ ಗುಣಗಳನ್ನು ಬೆಳೆಸಿಕೊಂಡ ಮೇಲೆ ಅದರ ಜೊತೆಯಲ್ಲಿ ಪ್ರೀತಿಯನ್ನು ನೀವು ಅಲ್ಲಿ ಸೇರಿಸಿರಿ ಜೊತೆಯಲ್ಲಿ. ಆಗ ಅದು ಎಲ್ಲವನ್ನು ಸೇರಿಸಿಕೊಂಡು ಮುಂದಕ್ಕೆ ಹೋಗುವಂತಾಗಿದೆ. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಕ್ರಿಸ್ತನಲ್ಲಿದ್ದಂತಹ ಎಲ್ಲ ಗುಣಗಳು, ದಯೆ, ಕನಿಕರ, ದೀರ್ಘಶಾಂತಿ, ಸಹಿಷ್ಣುತೆ, ಸಾತ್ವಿಕತೆ, ಆ ಒಂದು ದೀನಭಾವ, ಆ ಒಂದು ಕ್ಷಮಿಸುವಿಕೆ, ಆ ಎಲ್ಲ ಸಂಗತಿಗಳ ಜೊತೆಯಲ್ಲಿ ಪ್ರೀತಿಯನ್ನು ಅಲ್ಲಿ ಸೇರಿಸಿದಾಗ ಪ್ರೇರೆ ಒಬ್ಬ ಕ್ರೈಸ್ತನ ಆ ಒಂದು ನಿಜವಾದಂತಹ ಬಿಹೇವಿಯರ್ ಕಾಣುವಂತಾಗಿದೆ. ಮುಂಜಾನೆ 7 marks we have seen: the birth of a Christian, the blessing of a Christian, the baptism of a Christian, the breaking of bread of a Christian, the book of a Christian, the badge of a Christian. 5S ಅಲ್ಲಿ ನಾವು ನೋಡ್ತಾ ಬಂದೆವು: separated, sacrificing, serving, submitting, supplicating. ಮಾತ್ರವಲ್ಲ, ಕಡೆಯದಾಗಿ ದ ಬಿಹೇವಿಯರ್ ಆಫ್ ಎ ಕ್ರಿಶ್ಚಿಯನ್. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಒಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪನ್ನು ಹೊರಿಸಬೇಡ್ರಿ. ಒಬ್ಬರಿನೊಬ್ಬರು ಕ್ಷಮಿಸಿರಿ. ಇದೆಲ್ಲರ ಜೊತೆಗೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವಂತ ಬಂಧವಾಗಿದೆ. ಬೇರೆ ಈ 7 ಗುರುತುಗಳು ಒಬ್ಬ ವಿಶ್ವಾಸ ಎಂಬುದಾಗಿ ಹೇಳಿದ್ರೆ, ಕ್ರೈಸ್ತನ ಎಂಬುದಾಗಿ ಹೇಳಿದರೆ ಈ ಎಲ್ಲ ಲಿಸ್ಟ್ಗಳು ನಮ್ಮಲ್ಲಿ ಇದೆಯೋ? ಸ್ವಾಮಿ, ಯಾವುದೆಲ್ಲಾದ್ರೂ ಕಡಿಮೆ ಆಗಿದ್ದರೆ ಕರ್ತನೆ ಈ ಒಂದು ಕ್ಷೇತ್ರದಲ್ಲಿ ನಾನು ಸರಿಪಡಿಸಿಕೊಳ್ಳಿಕ್ಕೆ ಆಗೋಗೆ ನನಗೆ ಸಹಾಯ ಮಾಡು. ನಿನ್ನಲ್ಲಿ ಇನ್ನೂ ಸಹ ಆಳವಾಗಿ ನಾನು ಅಂಟಿಕೊಳ್ಳಿಕ್ಕಾಗಿ ಸಹಾಯ ಮಾಡಿ ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಆಲೋಚನೆಗಳನ್ನು ಆಶೀರ್ವದಿಸಲಿ. ಕೂಟದ ಅಂತ್ಯಕ್ಕಾಗಿ ಸುನೀಲ್ ಬ್ರದರ್ ಅವರು ಪ್ರಾರ್ಥನೆ ನಡೆಸುವಂತ ಕೇಳ್ಕೊಳ್ತೀನಿ.